ಸುವರ್ಣ. ಏನ್ ಹಣೆ ಬರೋನೋ, ಎಲ್ಲ ಕೆಲಸ ನಾನು ಒಬ್ಳೆ ಮಾಡಿ ಸಾಯ್ಬೇಕು. ಆ ರಜಿನಿ ನನ್ನ ಶತ್ರು, ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡ್ಬೇಕಂತೆ. ಈ ಅತ್ತೆ ಬೇರೆ ಆ ರಜಿನಿನ ವೆಲ್ಕಮ್ ಮಾಡುವಾಗ ಅವಳಿಗೆ ದೊಡ್ಡ ಶಾಕ್ ಕೊಡಬೇಕು ಅಂತ ಹೇಳ್ತಿದ್ರು. ಆದರೆ ಏನೋ ಐಡಿಯಾನೇ ಹೊಳಿತಿಲ್ವಲ್ಲ, ಏನ್ ಮಾಡೋದು? ಹಿಂದೆಯಿಂದ ಬಂದಿದ್ರಸ್ತಿಯಲ್ಲ, ಗೊತ್ತಾಗಲ್ಲ ನಿನ್ಗೆ? ಯಾಕೆ ಮೇಡಮ್, ನನ್ನ ಮುಖ ನೋಡಿದ್ರೆ ಅಷ್ಟೊಂದು ಭಯ ಆಗುತ್ತೆ ನಿಮ್ಗೆ? ನಾನು ಅಷ್ಟೊಂದು ಖರಾಬ್ ಆಗಿದ್ದೀನ ಮೇಡಮ್? ನನ್ನ ಹೆಂಡತಿ ನೋಡಿದ್ರೆ ಸೀನಾ ನೀನು ತುಂಬ ಹ್ಯಾಂಡ್ಸಮ್ ಆಗಿದ್ಯಾ, ಈ ಜುಜ್ಮಿ ಕೆಲಸ ಎಲ್ಲ ಬಿಟ್ಬಿಟ್ಟು ಇಂಡಸ್ಟ್ರಿಗೆ ಸೇರ್ಕೋ, ಹೀರೋ ಆಗ್ಬೋದು ಅಂತ ಹೇಳ್ತಾಳೆ. ಮತ್ತೆ ಸೇರ್ಕೋಬೇಕಾಗಿತ್ತು. ಸೇರ್ಕೋಬೋದಿತ್ತು ಮೇಡಮ್, ಆದ್ರೆ ಏನು ಮಾಡೋದು, ನನ್ನಂತ ಹ್ಯಾಂಡ್ಸಮ್ ಆಗಿರೋ ಹೀರೋ ಇಂಡಸ್ಟ್ರಿಗೆ ಸೇರ್ಕೊಂಡ್ರೆ ಇಂಡಸ್ಟ್ರಿಯಲ್ಲಿ ಇರೋ ಹೀರೋಗಳೆಲ್ಲ ಮನೆ ಸೇರ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಅಯ್ಯೋ ಪಾಪ ಅನ್ನಿಸ್ತು, ಸೇರ್ಕೊಂಡಿಲ್ಲ ಮೇಡಮ್. ಪಾಂಡು, ನೀನ್ ಕೂದಿದ್ ಸಾಕು, ಮೊದಲು ಇಲ್ಲಿಂದ ಹೋಗು. ನನ್ನ ಟೆನ್ಷನ್ ನನಗೆ, ಇವನೊಬ್ಬ. ಮೇಡಮ್ ನಿಮಗೆ ಟೆನ್ಷನಾ? ಅದೇನು ಟೆನ್ಷನ್ ಹೇಳಿ ಮೇಡಮ್, ನಾನು ಸರಿ ಮಾಡ್ತೀನಿ. ಈ ಪಾಂಡುಗೆ ಆ ರಜನಿ ಕಂಡ್ರೆ ಆಗಲ್ಲ. ಇವನದ್ ನನ್ನ ಪ್ರಾಬ್ಲಮ್ ಹೇಳಿದ್ರೆ ಏನಾದ್ರೂ ಐಡಿಯಾ ಸಿಗ್ಬೋದು. ಪಾಂಡು, ನಿನಗೂ ಆ ರಜನಿ ಕಂಡ್ರೆ ಆಗಲ್ಲ ಅಂತ ಹೇಳ್ತಿದ್ದೀನಿ. ಇವತ್ತು ಆ ರಜನಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆ. ಅವಳಿಗೆ ಎಂತ ಶಾಕ್ ಕೊಡಬೇಕು ಅಂದ್ರೆ, ಅವಳು ಇವತ್ತೇ ಈ ಮನೆ ಬಿಟ್ಟು ಅವ್ರ ತವ್ರ ಮನೆಗೆ ಓಡೋಗ್ಬೇಕು ಅಂತ ಪ್ಲಾನ್ ಏನಾದರೂ ಇದ್ರೆ ಹೇಳು. ಅಯ್ಯೋ ಅಷ್ಟೇನಾ ಮೇಡಮ್, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತಿದ್ರಾ? ನನ್ನ ಹತ್ರ ಸೂಪರ್ ಆಗಿರೋ ಐಡಿಯಾ ಇದೆ. ಏನು ಏನ್ ಗೊತ್ತಾ ಮೇಡಮ್, ಆ ರಜಿನಿ ಮನೆಗೆ ಬರ್ತಿದ್ದಂಗೆ ನೀವು ಬಾಲ್ಕನಿಲಿ ನಿಂತ್ಕೊಂಡು ಇಷ್ಟು ದಪ್ಪ ಕಾಲು ತೆಗೆದು ಅವಳ ತಲೆ ಮೇಲೆ ಹಾಕ್ಬಿಡಿ. ಆಗ ರಜಿನಿ ಕತೆ ಫಿನಿಶ್, ನಿಮ್ ಟೆನ್ಷನ್ ಫಿನಿಶ್. ಹೆಂಗೆ ಐಡಿಯಾ? ಪಾಂಡು, ನನ್ನನ್ನ ಜೈಲು ಕಳಿಸ್ಬೇಕು ಅಂತ ಸ್ಕೆಚ್ ಹಾಕೊಂಡಿದ್ಯಾ ಏನು? ಹೋಗಿ ಹೋಗಿ ನಾನು ನಿನ್ನ ಐಡಿಯಾ ಕೇಳ್ತಿದ್ದೀನಲ್ಲ, ಫಸ್ಟ್ ಇಲ್ಲಿಂದ ಹೋಗು ನೀನು. ಮೇಡಮ್ ಏನೋ ಒಂದೊಂದ್ಸಲ ಒಂದೊಂದು ಐಡಿಯಾ ಫ್ಲಾಪ್ ಆಗುತ್ತೆ. ನನ್ನ ಹತ್ರ ಇನ್ನೊಂದು ಸೂಪರ್ ಆಗಿರೋ ಐಡಿಯಾ ಇದೆ, ಅದನ್ನ ಹೇಳ್ತೀನಿ ಕೇಳಿ. ಇಲ್ಲಿಂದ ಹೋಗು ಅಂತ ಹೇಳ್ದೆ. ಅಯ್ಯೋ ಆಗಲ್ಲ ಮೇಡಮ್. ಪಾಂಡು, ಆಯ್ತು ಬಿಡಿ ಮೇಡಮ್. ಯಾಕೆ ಚಿನ್ನ, ಈ ಮನೇಲಿ ನನ್ನ ಐಡಿ ಬೆಲೆನೇ ಇಲ್ಲ ಚಿನ್ನ. ಚಿನ್ನ ಒಂದು ನಿಮಿಷ ತಡಿ ಚಿನ್ನ, ಆ ಕಡೆ ಬರ್ತೀನಿ. ಏನ್ ಮಾಡೋದು, ಏನು ಐಡಿಯಾನೇ ಹೊಳಿತಿಲ್ಲ. ಅರೆ, ಒಂದು ಸೂಪರ್ ಆಗಿರೋ ಐಡಿಯಾ ಬರ್ತಿದ್ಯಲ್ಲ. ಮಾಡ್ತೀನಿ. ರಜಿನಿ, ಇವತ್ತು ನಿನಗೆ ಮಾತ್ರ ಅಲ್ಲ, ನಿನ್ನ ಕಣ್ಗೂ ಆರತಿ ಎತ್ತುತ್ತೀನಿ. ನಿಧಾನ 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 ನಿಧಾನ.
घोररुद्राय अघोररुद्राय मार्ताण्डरुद्राय अण्डरुद्राय ब्रह्माण्डरुद्राय खण्डरुद्राय प्रचण्डरुद्राय दण्डरुद्राय सूररुद्राय वीररुद्राय भवरुद्राय भीमरुद्राय अतलरुद्राय वितलरुद्राय सुतलरुद्राय महातलरुद्राय रसातलरुद्राय दलातलरुद्राय पातालरुद्राय नमो नमः। ॐ शिवोऽहं रुद्रनामं भजेऽहम्। ॐ शिवोऽहं रुद्रनामं भजेऽहम्। वीरभद्राय अग्निनेत्राय घोरसंहारः सकललोकाय सर्वभूताय सत्यसाक्षात्करा शम्भो शम्भो शङ्करा। ॐ शिवोऽहं रुद्रनामं भजेऽहम्। हर 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 महादेव। ಯಾಕೆ ಮಗಳೇ ಹಾಗೆ ನೋಡ್ತಾ ಇದೆಯಾ? ನಾನು ನೋಡಿದ್ರೆ ಭಯನಾ? ತಪ್ಪು ಹೆಜ್ಜೆ ಇಡ್ತಾ ಇದೆಯಾ? ಆ ಪರಮಾತ್ಮನೇ ಹಾಗೆ ನಾವು ಇಡುವ ಹೆಜ್ಜೆಗಳನ್ನ ಸರಿಯಾಗಿದೆ ಅಂತ ನಂಬಿಸ್ತಾನೆ. ನಾವು ಆ ನಂಬಿಕೆಯಲ್ಲಿ ಹೆಜ್ಜೆ ಇಡ್ತಾ ಹೋದ್ರೆ ದಾರಿ ತಪ್ಪಿಸ್ತಾನೆ. ಪ್ರತಿಯೊಂದು ಹೆಜ್ಜೆಯು ಸರಿಯಾಗಿದೆ ಅಂತ ಹೇಗೆ ಬಲವಾಗಿ ನಂಬಿದೆ? ಕುರುಡು ಹೆಜ್ಜೆಗಳನ್ನು ಇಡಬೇಡ, ಅದರಿಂದ ತಪ್ಪುವ ಸಾಧ್ಯತೆಗಳೇ ಜಾಸ್ತಿ. ಈಗ ನಿನ್ನ ಪಾಲಿಗೆ ಕಾಲ ಕೊಂಚ ಮೀರಿದೆ. ಯಾರು ನೀವು? ನೀವೇನು ಹೇಳ್ತಾ ಇದ್ದೀರೋ ನನಗೊಂದು ಅರ್ಥ ಆಗ್ತಿಲ್ಲ. ಮನುಷ್ಯನ ಜೀವನವೇ ಹಾಗೆ ಮಗಳೇ, ಎಲ್ಲವೂ ನಿಗೂಢ. ನಿನಗೆ ಎಲ್ಲವೂ ತಿಳಿದಿದ್ದರೆ ಭಗವಂತ ಯಾಕೆ ಬೇಕು ಮಗು? ಈಗ ನಿನ್ನ ಭಾವನೆಗಳು ಕುರುಡಾಗಿ ನಿನ್ನ ಸುತ್ತ ಕಾಂಚಾಣ ತಿರುಗುತ್ತಿದೆ. ಈಗ ನೀನು ಎಷ್ಟು ಕಣ್ಣು ತೆರೆದರೂ ಕಾಣುವುದೇ ಇಲ್ಲ. ಸಮಯ ಬಂದಾಗ ನಿನ್ನ ಕಣ್ಣುಗಳು ಕಾಣದೇ ಇರುವ ದೃಶ್ಯಗಳು ನಿನ್ನ ಮುಂದೆ ಹಾದು ಹೋಗುತ್ತವೆ. ಆಗ ನೀನು ಎಲ್ಲಿದ್ದೀಯಾ, ಎಲ್ಲಿ ತಪ್ಪು ಹೆಜ್ಜೆಯನ್ನು ಹಿಡುತ್ತಿದ್ದೀಯಾ ಅಂತ ನಿನಗೆ ಅರಿವಾಗುತ್ತದೆ. ನೋಡಿ, ಬಾಯಿಗೆ ಬಂದಾಗ ಮಾತಾಡಬೇಡಿ. ನಿಮ್ಗೇನು ಇವಾಗ ದುಡ್ಡು ಬೇಕು ತಾನೆ? ನಾನೇ ಕೊಡ್ತೀನಿ ನೋಡಿ. ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವ ಈ ಕಾಗದದ ತುಂಡು ನನಗೇಕೆ ಬೇಕು ಮಗು? ಮಗಳೇ, ನಾನು ನಿನ್ನನ್ನು ಮತ್ತೆ ಕಾಣುತ್ತೇನೆ. ಇನ್ನಾದರೂ ಜಾಗೃತೆಯಿಂದ ಇರು. ನೀನು ಮಳೆಯೆಂದು ನಂಬಿಕೊಂಡಿರುವ ಮಳೆಯಲ್ಲ, ಬೆಂಕಿಯ ಮಳೆ.
ಮಳೆಯತ್ತೆ ಮಳೆ ಬೆಂಕಿಯ ಮಳೆ, ಮಳೆಯತ್ತೆ ಮಳೆ ಬೆಂಕಿಯ ಮಳೆ, ಮಳೆಯತ್ತೆ ಮಳೆ ಬೆಂಕಿಯ ಮಳೆ, ಬೆಂಕಿಯ ಮಳೆ. ವಿಷ್ಣು, ಯಾರವರು? ನನಗೆ ಯಾಕೆ ಆ ರೀತಿ ಹೇಳಿದ್ರು? ನನಗೇನ್ ಕಷ್ಟ ಬರುತ್ತೆ? ರಜನಿ, ದಾರಿಲಿ ಹೋಗೋರೆಲ್ಲ ಮನುಷ್ಯನ ಭವಿಷ್ಯ ಹೇಳ್ತಾರೆ ಅಂದ್ರೆ ನೀನು ನಂಬ್ತೀಯ? ಅವನ ಮಾತುಗಳಲ್ಲಿ ಒಂದಕ್ಕಾದ್ರೂ ಅರ್ಥ ಇದೆಯಾ? ಕುರುಡು ನಂಬಿಕೆ ಅಂತೆ, ಕಟು ಸತ್ಯ ಅಂತೆ, ಬೆಂಕಿ ಮಳೆ ಅಂತೆ, ಏನೇನೋ ಮಾತಾಡ್ತಾನೆ. ನೀನ್ ಅವನ ಮಾತುಗಳಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಅವ್ರ ಮಾತುಗಳನ್ನ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ವಿಷ್ಣು. ಅವ್ರ ಮಾತುಗಳಲ್ಲಿ ಏನೋ ಅರ್ಥ ಇರುತ್ತೆ. ಮುಂದೆ ನನಗೆ ಕಷ್ಟ ಬರುತ್ತೆ ಅಂತ ಹೇಳ್ತಾ ಇದ್ರು. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ರಜನಿ, ನಾನ್ ನಿನ್ ಜೊತೆ ಇರ್ಬೇಕಾದ್ರೆ ನೀನ್ ಯಾಕೆ ಭಯ ಪಡ್ತಾ ಇದೀಯಾ? ಏನೇ ಕಷ್ಟ ಬಂದ್ರು ನಾವಿಬ್ರು ಸೇರಿ ಎದುರಿಸೋಣ. ಆದ್ರೂ ರಜನಿ, ನಿನಗೆ ನನ್ನ ಪ್ರೀತಿಗಿಂತ ನನ್ನ ಮಾತಿಗಿಂತ ಯಾರ್ದೋ ಮಾತು ಮುಖ್ಯ ಆಯ್ತಾ? ಇಲ್ಲ, ಹಾಗೇನಿಲ್ಲ. ಹಾಗಿದ್ರೆ ನಡಿ ದೇವಸ್ಥಾನದ ಒಳಗೆ. ಪೂಜೆ ಸಾಮಾನು ಒಳಗೆ ಸಿಗುತ್ತೆ, ಬಾ. ದೇವ್ರೆ, ನನ್ನ ಮಗಳು ಅವಳ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ನೋಡಿದ ಮೇಲೂ ನಿನ್ನ ಮೇಲೆ ಭಾರ ಹಾಕಿ ಧೈರ್ಯ ತಗೊಂಡು ಅವಳ ಗಂಡನ ಮನೆಗೆ ಕಳಿಸ್ಕೊಟ್ಟಿದ್ದೀವಿ. ಯಾಕೋ ನನ್ನ ಮನಸ್ಸಲ್ಲಿ ಏನೋ ಒಂಥರ ಭಯ ಕಾಡ್ತಾ ಇದೆ. ದೇವ್ರೆ, ಏನೇ ಕಷ್ಟಗಳಿದ್ರು ಅದನ್ನೆಲ್ಲ ನಮಗೆ ಕೊಡಪ್ಪ. ಅವಳಿಗೆ ಯಾವುದೇ ರೀತಿ ಕಷ್ಟ ಆಗದೆ ಇರೋ ಹಾಗೆ ನೀನು ನೋಡ್ಕೊ. ನಮ್ಮ ಮಗಳ ಕಣ್ಣಲ್ಲಿ ನೀರು ಬರೋದು, ಅವಳ ಕಷ್ಟಗಳನ್ನ ಅನುಭವಿಸೋದು, ಇದನ್ನು ನಮ್ಮಿಂದ ನೋಡೋಕ್ಕಾಗಲ್ಲ. ನಮ್ಮ ರಜನಿಗೆ ಆ ಮನೇನ ನಿಭಾಯಿಸೋ ಧೈರ್ಯ, ಶಕ್ತಿ ಕೊಡಪ್ಪ ದೇವ್ರೆ. ಅನು, ಮಗಳನ್ನ ಗಂಡನ ಮನೆಗೆ ಕಳಿಸಿ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ? ನಾವು ನಂಬಿರೋ ದೇವ್ರು ನಮ್ಮ ಕೈ ಬಿಡೋಲ್ಲ, ಖಂಡಿತ ಕಾಪಾಡ್ತಾನೆ. ಯಾಕೋ ಗೊತ್ತಿಲ್ಲ ರೀ, ಇವತ್ತು ನಂಗೆ ತುಂಬ ಸಂಕಟ ಆಗ್ತಾ ಇದೆ. ಯಾಕೋ ತುಂಬ ಭಯ ಆಗ್ತಾ ಇದೆ. ಭಯ ಯಾಕನು? ರಜನಿ ನಮಗೆ ಮಗಳಲ್ಲ, ಮಗ ಇದ್ದ ಹಾಗೆ, ಅಷ್ಟು ಧೈರ್ಯವಂತೆ. ಯಾರ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು, ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸಬೇಕು, ಇದೆಲ್ಲ ಚೆನ್ನಾಗಿ ತಿಳ್ಕೊಂಡಿರೋಳು. ಅವಳು ವಿಷ್ಣುನ ಪ್ರೀತಿಸಿದ್ದಷ್ಟೇ ಅಲ್ಲ, ಅವ್ರ ಮನೆಯವ್ರ ಜೊತೆ ಇದ್ದು ಯಾರು ಹೇಗೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಎಂಥ ಪರಿಸ್ಥಿತಿ ಬಂದರೂ ನಿಭಾಯಿಸ್ತಾಳೆ. ಅಲ್ಲಾನು ಅವಳನ್ನ ಗಂಡನ ಮನೆಗೆ ಕಳಿಸಿ ಇಲ್ಲದ ಆತಂಕದಲ್ಲಿ ನಾವು ಯಾಕಿರಬೇಕು? ಏನೋ ನೀವು ನನಗೆ ಸಮಾಧಾನ ಮಾಡಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಷ್ಟೇ. ಅನು, ರಜನಿಯಲ್ಲಿ ಚೆನ್ನಾಗಿರ್ತಾಳೆ, ಆ ನಂಬಿಕೆ ನನಗಿದೆ. ವಿಷ್ಣು ಎಲ್ಲಿ ಹೋದ್ರು? ಓ
ಸ್ವಾಮಿ ನನಗೆ ಹಾಗೆ ಹೇಳಿದ್ರು ಅಂತ ಅವ್ರ ಜೊತೆ ಜಗಳಾಡಕ್ ಹೋದ್ರಾ? ಆ ಥರ ಏನಾರು ಆದ್ರೆ ದೊಡ್ಡ ಅನಾಹುತಾನೇ ಆಗ್ಬಿಡುತ್ತೆ. ಮೊದಲು ಅವ್ರನ್ನ ತಡಿಬೇಕು. ಎಲ್ಲೋದ್ರು ಈ ಸ್ವಾಮೀಜಿ? ವಿಷ್ಣು ಎಲ್ಲಿ ಹೋದ್ರು? ಸ್ವಾಮೀಜಿ ಬೇರೆ ಕಾಣ್ತಿಲ್ಲ. ಏನಾಯ್ತು ವಿಷ್ಣು? ಅವ್ರ ಜೊತೆ ಏನ್ ಮಾತಾಡ್ತಾ ಇದ್ರಿ? ಏನಿಲ್ಲ ರಜನಿ, ಅವರು ನಿನ್ನ ಹತ್ರ ಆ ರೀತಿ ಮಾತಾಡಿದ್ರಲ್ಲ, ನನಗೆ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳಕ್ಕೆ ಹೋಗಿದ್ದೆ. ಏನಂದ್ರು ಅವರು? ಪರಿಹಾರ ಎಲ್ಲ ಏನು ಬೇಡ, ನೀವು ರಜನಿನ ಎಷ್ಟು ಪ್ರೀತಿಸ್ತೀರೋ ಅದಕ್ಕಿಂತ ಜಾಸ್ತಿ ಪ್ರೀತಿಸಿ, ನಿಮ್ಗೆಲ್ಲ ಕಷ್ಟಗಳು ದೂರ ಆಗುತ್ತೆ ಅಂದರು. ನಿಜನಾ? ನಿಜ ರಜನಿ. ವಿಷ್ಣು, ನನಗೆ ಬೇಜಾರಾಗಿದೆ ಅಂತ ಅವ್ರ ಹತ್ರ ನೀವು ಪರಿಹಾರ ಕೇಳ್ಕೊಂಡು ಬಂದ್ರಿ. ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ವಾ? ಯಾಕೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಇದೆ, ಆದರೆ ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತೀನೋ ಅದ್ರ 1000 ಪಟ್ಟು ಜಾಸ್ತಿ ನೀವು ನನ್ನ ಪ್ರೀತಿಸ್ತೀರಾ. ನಿಮ್ಮ ಪ್ರೀತಿ ಮುಂದೆ ನನ್ನ ಪ್ರೀತಿ ಏನೂ ಇಲ್ಲ. ರಜನಿ, ಈ ಪ್ರೀತಿಲಿ ಜಾಸ್ತಿ ಕಮ್ಮಿ ಅಂತ ಏನೂ ಇಲ್ಲ. ಪ್ರೀತಿ ಅಂದರೆ ಪ್ರೀತಿ ಅಷ್ಟೇ, ಅದನ್ನ ಅಳಿಯೋಕ್ಕೂ ಆಗಲ್ಲ. ಹೌದಾ ಯಜಮಾನ್ರೆ? ಹೌದು ಮೇಡಮ್. ಸರಿ, ಇವಾಗ ದೇವಸ್ಥಾನದೊಳಗೆ ಹೋಗೋಣವಾ? ಸರಿ. ಪ್ರೀತಿ ಮಾಯೆ, ಅದು ನಂಬಿದ್ರು ಕಷ್ಟ, ನಂಬದೇ ಇದ್ರು ಕಷ್ಟ.